ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇದು ಶನಿವಾರದ ವ್ಲಾಗು. ಸಂಜೆ 4 ಗಂಟೆಲಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆದರೂ ಅಡುಗೆ ಮಾಡಿರ್ತೀವಲ್ವ, ಸ್ವಲ್ಪ ಗಲೀಜಾಗಿರುತ್ತೆ. ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಮನೆಯೆಲ್ಲ ಗುಡಿಸಿ ನಂತರ ದೇವ್ರ ದೀಪ ಹಚ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಈಗಂತೂ ಒಂದು 5:15, 5:45 ಏನೋ ಆಗಿತ್ತು. ಆ ಟೈಮಲ್ಲಿ ದೇವ್ರ ದೀಪ ಹಚ್ಚಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಶುಕ್ರವಾರ ದೇವ್ರ ಸಾಮಾನು ಬೆಳಗಿ ಮತ್ತೆ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆನ ಮಾಡ್ಕೊಂಡಿದ್ದೆ. ಇವತ್ತು ಬರೀ ದೀಪ ಹಚ್ಚಿ ಕಡ್ಡಿ ಕರ್ಪೂರನ ಹಚ್ತಾ ಇದ್ದೀನಿ. ತೆಂಗಿನಕಾಯಿ ನೆನ್ನೆ ಒಡೆದಿರೋದೆ ತೆಗೆದು ಫ್ರಿಜ್ಜಲ್ಲಿ ಇಡಬೇಕು. ಈಗ ತಾನೇ ಪೂಜೆ ಮಾಡ್ತಾ ಇದ್ದೀನಲ್ವ, ಹೀಗೆ ಕದಲ್ಸೋದು ಬೇಡ, ಒಂದು 9 ಗಂಟೆ ಹಂಗೆ ಎತ್ತಿಟ್ಕೊಳ್ಳೋಣ ಅಂತ ಹಾಗೆ ಬಿಟ್ಬಿಟ್ಟೆ. ಹಾಗೆ ಬಿಟ್ರೂ ನಮಗೆ ಅದು ತೆಂಗಿನಕಾಯಿ ಕೆಟ್ಟೋಗುತ್ತೆ. ಇವತ್ತೇ ಎತ್ತಿಟ್ಬಿಡ್ಬೇಕು. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅಡುಗೆ ಮಾಡಬೇಕು. ಅಂದರೆ ಚಪಾತಿ ಮಾಡಿ ಬಾಳೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ತಾನೇ ನಾನು ಪೂಜೆ ಮಾಡೋವಾಗ ಒಂದು ಸ್ವಲ್ಪ ಬಿಸಿಲಿತ್ತು. ಅಷ್ಟು ಬೇಗ ನೋಡಿ ಮಳೆ ಬರ್ತಾ ಇದೆ. ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಒಂದೂ ಗೊತ್ತಾಗ್ತಾ ಇಲ್ಲ. ಅಂದರೆ ಬೆಳಗ್ಗೆ ಯಾವಾಗ ಸಂಜೆ ಯಾವಾಗ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಬಟ್ಟೆಗಳು ಮೇಲೆ ಒಣಗಾಕಿದ್ದೀನಿ, ಎಲ್ಲ ನೆಂದೋಗಿರುತ್ತೆ. ಇದ್ದಕ್ಕಿದ್ದಂಗೆ ಇಷ್ಟು ಜೋರಾಗಿ ಬಂದರೆ ಹೆಂಗೆ ಹೋಗಿ ಎತ್ಕೊಂಬರೋದು ಅಲ್ವಾ? ಸರಿ ಹೋಗ್ಲಿ, ಹಾಗೆ ಇದ್ಕೊಳ್ಳಿ, ಮತ್ತೆ ಹಿಂಡ್ಬಿಟ್ಟು ಒಣಗಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ನೋಡಿ, ಚೆನ್ನಾಗಿದೆ. ಆದರೆ ಕ್ಲೈಮೇಟ್ ಮಾತ್ರ ಸಖತ್ತಾಗಿ ಮಳೆ ಬರ್ತಾ ಇದೆ ಜೋರಾಗಿ. ಸ್ವಲ್ಪ ಹೊತ್ತು ಪಾರ್ಕಿಂಗಲ್ಲೇ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಆದರೆ ಕೆಲಸ ಅಂತೂ ತುಂಬಾ ಇದೆ. ವಿಡಿಯೋ ಬೇರೆ ಮಾಡಬೇಕು. ಅಂದರೆ ರೆಸಿಪಿ ಚಾನಲ್ಗೆ ಟೊಮೊಟೊ ಉಪ್ಪಿನಕಾಯಿ ಮಾಡಬೇಕು, ಹಾಗೆಯೇ ಬಾಳೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಬೇಕು. ಇಷ್ಟು ಕೆಲಸ ಇದೆ. ಮೊದಲು ಚಪಾತಿ ಹಸಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ತೊಗೊಳ್ತಾ ಇದ್ದೀನಿ. ನಾನು ಚಪಾತಿ ಹಸಿಟ್ಟು ಯಾವಾಗಲೂ ಅಷ್ಟೇ 3 ಟೈಮ್ಗೆ ಆಗೋಷ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಯಾವಾಗ ಬೇಕೋ ಆವಾಗ ಚಪಾತಿನ ಮಾಡ್ಕೊಳ್ತೀನಿ. ಅಂದರೆ ನಮ್ಮ ಮನೇಲಿ ಜಾಸ್ತಿ ನೈಟಲ್ಲಿ ಚಪಾತಿನೇ ಮಾಡ್ತಾ ಇರ್ತೀವಿ. 2 ದಿನಕ್ಕೆ ಒಂದು 3 ಸಲನಾದರೂ ಚಪಾತಿ ಮಾಡ್ಕೊಳ್ತೀವಿ. ನೋಡಿ, ನಾನು ಹಾಕ್ತಿದ್ದೀನಲ್ವ, ಅದು ನಮಗೆ 3 ಟೈಮ್ಗೆ ಆಗುತ್ತೆ. ಎಷ್ಟು ಹಸಿಟ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಬೇರೆ ಏನು ಹಾಕೋದಿಲ್ಲ ನಾನು, ಏಕೆಂದರೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಲ್ವಾ. ಮೊಸರು, ಹಾಲು ಇದೆಲ್ಲ ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ. ಅದರಿಂದ ಬೇರೆ ಏನು ಹಾಕ್ತಾ ಇಲ್ಲ ನಾನು. ಲಾಸ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆದರೆ ಚೆನ್ನಾಗಿ ನಾದ್ಕೋಬೇಕು ನಾವು ಹಸಿಟ್ಟನ್ನು, ಆಗಲೇ ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬರೋದು. ನೋಡಿದ್ರಲ್ಲ, ಇಷ್ಟಾದರೆ ಸಾಕಾಗುತ್ತೆ ನನಗೆ. ಓಕೆ, ಇದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ತೀನಿ. ಏನೇನು ಸ್ಪ್ರೆಡ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಈ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಂತರ ಯಾವಾಗ ಚಪಾತಿ ಮಾಡ್ತೀನೋ ಆ ಟೈಮಲ್ಲಿ ತೆಗೆದ್ಬಿಟ್ಟು ಒಂದು 10-15 ನಿಮಿಷ ಆಚೆ ಇಟ್ಬಿಡ್ತೀನಿ. ಗಟ್ಟಿ ಇರುತ್ತಲ್ವ ಫ್ರಿಜ್ಜಲ್ಲಿ ಇಟ್ಟಿರೋದು, ಆಚೆ ಇಟ್ಬಿಟ್ಟು ಒಂದು ಸ್ವಲ್ಪ ಸಾಫ್ಟ್ ಆದ ನಂತರ ಚಪಾತಿನ ಮಾಡ್ಕೊಳ್ತೀನಿ. ಈಗ ಪಲ್ಯ ಮಾಡಬೇಕು ಮತ್ತು ಟೊಮೊಟೊ ಉಪ್ಪಿನಕಾಯಿ ಮಾಡಬೇಕು. ಅದಕ್ಕೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮೊದಲು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನಂತರ ಮಾಡ್ಕೊಳ್ಳೋಣ ಅಂತ ಆಗಿಂದಾಗಲೇ ನೀಟಾಗಿ ಎತ್ತಿಟ್ಬಿಡ್ತೀನಿ. ನನಗೆ ಇದೇ ಅಭ್ಯಾಸ ಫ್ರೆಂಡ್ಸ್. ಆಗಿಂದಾಗಲೇ ಮೊದಲು ಎತ್ತಿಟ್ಬಿಡ್ಬೇಕು, ನಂತರನೇ ಬೇರೆ ಕೆಲಸಕ್ಕೆ ಹೋಗಬೇಕು. ಆ ರೀತಿ ಕೆಲಸ ಮಾಡ್ತಾ ಇರ್ತೀನಿ. ಅಂದರೆ ನಾನು ಟೊಮೊಟೊ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ಉಪ್ಪಿನಕಾಯಿ ಅಂತೂ ನೀವು 3 ತಿಂಗಳು ಅಥವಾ 4 ತಿಂಗಳು ಫ್ರಿಜ್ಜಲ್ಲಿಟ್ಟು ಬಳಸ್ಕೋಬೋದು. ಈಸಿಯಾಗೂ ಮಾಡ್ಕೋಬೋದು. ನಾನು ಪ್ರೇಮ ರೆಸಿಪೀಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೀವು ಆ ಚಾನಲ್ಗೆ ಹೋಗಿ ನೋಡ್ಬೋದು. ನೋಡಿ, ಈಗ ನಾನು ಮೊದಲು ಬಾಳೆಕಾಯಿ ಪಲ್ಯ ಮಾಡ್ಕೊಂಬಿಡೋಣ ಅಂತ ಬಾಳೆಕಾಯಿ ತೊಗೊಂಬಂದಿದ್ದೀನಿ. ಸಣ್ಣಕ್ಕಿದೆ 3 ಬಾಳೆಕಾಯಿ. ಮಾಡ್ಕೊಂಬಿಡೋಣ, ಇನ್ನೇನು ಒಂದು ಎತ್ತಿಡೋದು ಅಂತಂದ್ಬಿಟ್ಟು ಎಲ್ಲ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ಕಟ್ ಮಾಡೋವಾಗ ಕೈಯೆಲ್ಲ ಕಪ್ಪಾಗುತ್ತಲ್ವ, ಆ ರೀತಿ ಆಗದಿರ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ತೊಗೊಂಡು ಕೈಗೆ ಮತ್ತು ಚಾಕುಗೆ ಎಲ್ಲ ಹಚ್ಕೊಂಡ್ಬಿಡ್ಬೇಕು. ಅಡುಗೆಗೆ ಬಳಸ್ತೀವಲ್ವ ಅದೇ ಎಣ್ಣೆನೆ. ನೋಡಿ, ನಾನು ಮಾಡ್ತಿದ್ದೀನಲ್ಲ, ಈ ರೀತಿ ಮಾಡ್ಕೊಂಬಿಟ್ರೆ ಕೈನೂ ಕಪ್ಪಾಗೋದಿಲ್ಲ ಮತ್ತು ಆ ಗಮ್ಮೆಲ್ಲ ಕೈಗೆ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಕಟ್ ಮಾಡ್ಕೋಬೋದು. ನೋಡಿ, ಈಗ ಮೇಲಿರೋವಂಥ ಸಿಪ್ಪೆ ಪೂರ್ತಿ ತೆಗೆದ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ. ಚಪಾತಿಗೆ ಮಾಡ್ತಾ ಇರೋದಲ್ವ, ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಅದೇ ನೀವು ಅನ್ನ ಸಾರಿಗೆ ಸೈಡ್ ಡಿಶ್ಶಾಗಿ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ದೊಡ್ಡದಾಗೂ ಮಾಡ್ಕೋಬೋದು. ಒಂದೊಂದು ಪೀಸ್ ಹಾಗೆ ತೊಗೊಂಡು ತಿನ್ನೋ ಥರನೂ ನೀವು ಕಟ್ ಮಾಡ್ಕೋಬೋದು. ಚಪಾತಿಗಾದರೆ ಒಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಚಪಾತಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ.
ಓಕೆ ನೋಡಿ, ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಿಕ್ತು ಅಂದರೆ ಹೆಲ್ಪರ್ಗೆ ಕೊಟ್ಟರೆ ಆಗುತ್ತಲ್ವಾ. ಸುಮ್ಮನೆ ಆ ಒಂದು ಬಾಳೆಕಾಯಿನ ಫ್ರಿಜ್ಜಲ್ಲಿ ಇಡೋದು, ಮತ್ತು ನಾವು ಬಜ್ಜಿ ಮಾಡಲ್ಲ ಒಂದು ಇಲ್ಲ, ಹಾಗೆಯೇ ಹಣ್ಣಾಗ್ಬಿಡುತ್ತೆ ಅದು, ಮತ್ತು ಬಿಸಾಕಬೇಕು. ಅದರಿಂದ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಅದೇನು ಜಾಸ್ತಿ ಆಗಿಲ್ಲ, ತುಂಬ ಕಡಿಮೆ ಆಗಿತ್ತು. ನಮ್ಮನೇಲಿ ಯಾವ ಥರ ಅಂದರೆ, ದುಷಿಗಾದರೆ ಈ ರೀತಿ ತರಕಾರಿ ಪಲ್ಯಗಳು ಮತ್ತು ಸಾರು, ಗಟ್ಟಿಗೆ ಸಾರು ಮಾಡ್ತೀವಲ್ಲ, ಅದು ಚಪಾತಿಗೆ ಇಷ್ಟ ಆಗುತ್ತೆ. ಅದೇ ನನಗಾದರೆ ಸಾಗು ಮತ್ತು ಚಟ್ನಿ ಈ ಥರದ್ದು ಇಷ್ಟ ಆಗುತ್ತೆ. ಆಲೂಗಡ್ಡೆ ಪಲ್ಯ ನಾರ್ಮಲಾಗಿ ದೋಸೆಗೆ ಮಾಡ್ತೀವಲ್ಲ, ಆ ಪಲ್ಯ ಇಷ್ಟ ಆಗುತ್ತೆ, ಮತ್ತು ಟೊಮೊಟೊ ಗೊಜ್ಜು ಇಷ್ಟ ಆಗುತ್ತೆ. ಅದು ಅವ್ನಿಗೆ ಇಷ್ಟ ಆಗಲ್ಲ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಇಬ್ರಿಗೂ ಒಂದೊಂದು ಸಲ ಒಂದೊಂದು ಥರ ಮಾಡ್ಕೊಳ್ತೀವಿ. ಈಗ ಪಲ್ಯಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದಿದ್ದೇನೆ 2 ಈರುಳ್ಳಿ 1 ಕಡ್ಡಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆಗ್ತಿದೆ ಅಲ್ವಾ, ಈಗ ಕಟ್ ಮಾಡಿಟ್ಟಿರುವಂಥ ಬಾಳೆಕಾಯಿನ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಡಿಮೆ ಆಗಿದೆ ಅಲ್ವಾ, 3 ಬಾಳೆಕಾಯಿ ಇಷ್ಟೇ ಬಂದಿದ್ದು. ಈಗ ತಲ ಹಿಡಿಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಭಾಗ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು, ನೋಡ್ಕೊಂಡು ಹಾಕೋಬೇಕು. ಮತ್ತೆ ಬೇಕು ಅಂದರೆ ಲಾಸ್ಟಲ್ಲಿ ಒಂಚೂರು ಉಪ್ಪನ್ನು ನಾವು ಹಾಕೋಬೋದು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರ್ಧ ಟೀ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ, ಇದು ಹೋಮ್ ಮೇಡ್ ಸಾಂಬಾರ್ ಪುಡಿ, ಇದರಲ್ಲೇ ಖಾರ ಇರುತ್ತೆ. ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಸಾರಿಗೆ ನೀವು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳೋದಾದರೆ ನೀರನ್ನು ಚಿಮ್ಕಿಸ್ಬೇಡಿ, ಡ್ರೈ ಆಗಿದ್ರೇ ಚೆನ್ನಾಗಿರುತ್ತೆ. ಅದೇ ಚಪಾತಿಗಾದರೆ ಗಂಟ್ಲಿಗೆ ಒಂದು ರೀತಿ ಹಿಡ್ಕೊಂಡಂಗೆ ಆಗುತ್ತೆ. ಅದರಿಂದ ಒಂದು ಚೂರು ನೀರನ್ನು ಚಿಮ್ಕಿಸ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗಿದ್ರೆ ಚಪಾತಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಪಲ್ಯ ರೆಡಿ ಆಗೋಯ್ತು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ ಕಡಿಮೆ ಹಾಕ್ಕೋಬೇಕು. 1-2 ಸ್ಪೂನಷ್ಟು ಮಾತ್ರ ತುರಿದು ಸೇರಿಸ್ಕೊಂಡ್ರೆ ಸಾಕು. ನೋಡಿ, ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಚಪಾತಿ ಈಗಲೇ ಮಾಡಲ್ಲ, ಇದನ್ನು ಪಕ್ಕದಲ್ಲಿ ಎತ್ತಿಟ್ಬಿಡ್ತೀನಿ. 9-9:30 ಮಾಡಿಕೊಂಡ್ರೆ ಆಯಿತು. ಈಗ ಮೊದಲು ಟೊಮೊಟೊ ತೊಕ್ಕು ಮಾಡ್ಕೋಬೇಕು, ಅಂದರೆ ಟೊಮೊಟೊ ಉಪ್ಪಿನಕಾಯನ್ನು ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿತ್ತು, ಅದಕ್ಕೆ ಸರಿ ಉಪ್ಪಿನಕಾಯಿ ಮಾಡೋಣ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಇದೇ ರೆಸಿಪಿನೇ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಟೊಮೊಟೊ ಉಪ್ಪಿನಕಾಯಿ ಅಂತೂ ಒಂದು ಸ್ವಲ್ಪ ಹೆಚ್ಚಿಗೆನೇ ಮಾಡ್ತಾ ಇದ್ದೀನಿ, ಏಕೆಂದರೆ ದುಷಿ ಅವ್ರ ಫ್ರೆಂಡಿಗೆ ಸ್ವಲ್ಪ ಬೇಕು ಅಂತ ಹೇಳಿದ್ದ. ನಮಗಾದರೆ ನಾನು ಒಂದು 3/4 kg 1 kg ಮಾಡ್ಕೊಳ್ತಾ ಇದ್ದೆ. ಇವತ್ತು 1.5 kg ಅಷ್ಟು ಮಾಡ್ತಾ ಇದ್ದೀನಿ. ಪಾಪ ಪಿ ಜಿಲಿರೋ ಮಕ್ಕಳು ಯಾವಾಗಲೂ ಹೋಟೆಲಲ್ಲಿ ತಿಂದು ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಈ ಥರ ಉಪ್ಪಿನಕಾಯೋ ಏನಾದರೂ ಇತ್ತು ಅಂದರೆ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ತಿಂದ್ಕೊಳ್ತಾರೆ. ಅವರು ಅಮ್ಮಂದ್ರೆ ಕೊಟ್ಟು ಕಳಿಸಿರ್ತಾರೆ, ಎಷ್ಟು ದಿನ ಇಟ್ಕೊಳ್ಳೋಕ್ಕಾಗುತ್ತೆ ಅದನ್ನು. ಸ್ವಲ್ಪ ದಿನ ಇಟ್ಕೊಂಡು ತಿಂತಾರೆ, ಮತ್ತು ನಾರ್ಮಲ್ ಹೋಟೆಲಲ್ಲೇ ತಿನ್ನಬೇಕು. ಅದಕ್ಕೆ ದುಷಿ ಕೇಳಿದ್ದ, ಸರಿ ಅವ್ರಿಗೂ ಸೇರಿಸಿ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ನಿಂತ್ಕೊಂಡು ಅಷ್ಟೊಂದು ಬಿಡ್ಸೋಕ್ಕಾಗಲ್ಲ, ಇನ್ನೂ ಕೆಲಸ ಜಾಸ್ತಿ ಇದೆ. ಅದಕ್ಕೆ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೆಳ್ಳುಳ್ಳಿನ ಎಲ್ಲ ಬಿಡಿಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನೋಡಿ, ದುಷಿ ಪೂರ್ತಿ ಮಳೇಲಿ ನೆನ್ಕೊಂಬಂದಿದ್ದಾನೆ. ನಾನು ಹೇಳಿದ್ನಲ್ಲ ಯಾವ ಥರ ಬರ್ತಾನೋ ಏನೋ ಅಂತ ಅಂದ್ಬಿಟ್ಟು, ಈ ಥರ ಬಂದಿದ್ದಾನೆ ನೋಡಿ. ಫುಲ್ಲು ನೆಂದೋಗಿದ್ದಾನೆ, ಪೂರ್ತಿ ಮಳೆ ಅಂತೆ. ಆ ಕೊನೆಯಿಂದ ಈ ಕೊನೆವರೆಗೂ ಪೂರ್ತಿ ನೆನ್ಕೊಂಡೇ ಬಂದಿದ್ದಾನೆ. ಸರಿ, ಅವನಿಗೆ ಟವಲ್ ಕೊಟ್ಟರೆ ಆಗಿಂದಾಗಲೇ ಒರೆಸ್ಕೊಂಡು ಬಟ್ಟೆ ಚೇಂಜ್ ಮಾಡಿದರೆ ಸರೋಗಿರೋದು. ಒಂದು 10 ನಿಮಿಷ ಹಾಗೇ ನಿಂತ್ಕೊಂಡು ಟಿ ವಿ ನೋಡ್ಕೊಂಡು ನಿಂತ್ಬಿಟ್ಟಿದ್ದಾನೆ. ನಾನು ಹೇಳಿದೆ ಆವಾಗ್ಲೂ, ಜ್ವರ ಬರುತ್ತೋ ಫಸ್ಟ್ ಚೇಂಜ್ ಮಾಡ್ಕೊ ಅಂತ. ಮಾಡ್ಕೊಂಡಿಲ್ಲ, ಆಮೇಲೆ ಚೇಂಜ್ ಮಾಡಿಕೊಂಡು ತಲೆ ಒರೆಸ್ಕೊಂಡಿದ್ದಾನೆ. ಆದರೂ ಬೆಳಗ್ಗೆ ಎದ್ದಿದ್ದೇನೆ ನೆಗಡಿ, ಇನ್ನೊಂದು ದಿನ ಬಿಟ್ಟಿದ್ದೇನೆ ಜ್ವರ, 2 ದಿನ ಜ್ವರ ಹಾಗೇ ಇತ್ತು. ಏನು ಮಾಡೋಕ್ಕಾಗಲ್ಲ, ಈ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಸರಿ, ಚಪಾತಿ ಮಾಡ್ಕೊಂಡು ತಿನ್ನೋಣ ಅಂತ ಈಗ 9:30 ಏನೋ ಆಗಿತ್ತು. ಈ ಟೈಮಲ್ಲಿ ಚಪಾತಿ ಸುಡ್ತಾ ಇದ್ದೀನಿ. ನಾನಂತೂ ಕೌಂಟ್ರ್ ಟಾಪ್ ಮೇಲೇ ಚಪಾತಿನ ಒತ್ಕೊಳ್ತೀನಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಈ ಹಲ್ಗೆ ಮೇಲೆ ಇಟ್ಬಿಟ್ಟು ಒತ್ತಿದ್ರೆ ನನಗೇನು ಸರೋಗೋದೇ ಇಲ್ಲ. ಕೌಂಟ್ರ್ ಟಾಪ್ ಮೇಲಾದರೆ ನೀಟಾಗಿ ಒತ್ಕೋಬೋದು, ಎಷ್ಟು ದೊಡ್ಡದಾಗಿ ಬೇಕು ಅಂದ್ರೂ. ನೋಡಿ, ಟೊಮೊಟೊ ತೊಕ್ಕ ಹಾಕ್ಕೊಡ್ಲಾ ಅಂತ ಕೇಳಿದೆ, ಹಾಗೇ ಫ್ರೆಂಡ್ಗೆ ಐಡಿಯಾ ಮಾಡ್ದೆ. ಅಂದರೆ ಹೇಳಿದ್ನಲ್ಲ ನಾನು, ಫ್ರೆಂಡ್ಗೆ ಮಾಡಿಕೊಡು ಅಂತ ಕೇಳ್ತಾನೆ ಅಂದ್ಬಿಟ್ಟು ಕೇಳ್ತಾ ಇದ್ದಾನೆ. ನೋಡಿ, ನನ್ನ ಫ್ರೆಂಡ್ಗೂ ಸ್ವಲ್ಪ ಕೊಡು ಮಮ್ಮಿ ಅಂತ ಅಂದ್ಬಿಟ್ಟು, ಅದನ್ನೇ ನಾನು ಹೇಳ್ತಾ ಇದ್ದೆ, ಮಾಡಿದ್ದೀನಪ್ಪ ತೊಗೊಂಡೋಗು, ಹೆಚ್ಚಿಗೆನೇ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಹಾಗೆ ನನಗೆ ಖಾರ ಜಾಸ್ತಿ ತಿನ್ನೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ತೊಕ್ಕನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೆಚ್ಚಿಗೆ ಪಲ್ಯ ಹಾಕ್ಬಿಟ್ಟು ನಾನು ಊಟನ ಮುಗಿಸ್ದೆ. ನೋಡಿ, ನಾನಂತೂ ಈ ಉಪ್ಪಿನಕಾಯಿ ಈ ಥರ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂಥ ರೆಸಿಪೀಸ್ ಮಾಡ್ತೀನಲ್ವಾ, ಅಂಥ ಟೈಮಲ್ಲಿ ಅಮ್ಮ ಅವ್ರ ಮನೆಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬಿಡ್ತೀನಿ. ಇವತ್ತೇನೋ ಅವ್ರ ಫ್ರೆಂಡ್ ಕೇಳ್ದ ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ಗೆ ಕೊಡೋಣ ಅಂತ ಅಮ್ಮ ಅವ್ರಿಗೇನು ಕೊಡೋಕ್ಕೆ ಹೋಗಲಿಲ್ಲ.
ಸಾಮಾನ್ಯ ಫ್ರೆಂಡ್ಸ್‌ಗೋ ಇಲ್ಲಾಂದ್ರೆ ಅಮ್ಮ ಮನೆಗೋ ಸೇರಿಸಿನೇ ಮಾಡ್ತೀನಿ. ನಮಗೆ ಮಾತ್ರ ಸ್ವಲ್ಪ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಇರೋದಿಬ್ರು, ಬೇಗ ಖಾಲಿ ಆಗಲ್ಲ. ದಿನಾ ಒಂದೊಂದು ರೆಸಿಪಿ ಮಾಡ್ತಾನೆ ಇರ್ತೀವಿ. ಅದರಿಂದ ಅಮ್ಮ ಮನೆಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಅವ್ರ ಮನೇಲೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಈಗ ನಾನು ದುಷಿ ಇಬ್ಬರು ಮಾತಾಡಿಕೊಂಡು ಊಟನ ಮುಗಿಸ್ತಾ ಇದ್ವಿ. ಅದೇ ಅವ್ನು ಬಾಕ್ಸ್ಗೆ ಹಾಕ್ಕೊಡು ಅಂತಂದ. ನಾನು ಅದೇ ಹೇಳ್ತಿದ್ದೆ, ತಣ್ಣಗಾಗಲಿ, ಇನ್ನು ತಮ್ಮನೇಲ್ಗೆ ಫೋಟೋ ತೊಗೊಂಡಿಲ್ಲ, ಬೆಳಗ್ಗೆ ತಾನೇ ಕೊಟ್ಟರೆ ಆಯಿತು, ಇಷ್ಟೊತ್ತಲ್ಲಿ ಉಪ್ಪಿನಕಾಯಿ ಕೊಡಬಾರ್ದು ಆಚೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ. ನೈಟಲ್ಲಂತೂ ಈ ರೀತಿ ಲೈಟಾಗಿ ಊಟ ಮಾಡಿದ್ರೇ ಸರಿ ಫ್ರೆಂಡ್ಸ್, ನಿದ್ದೆ ಚೆನ್ನಾಗಿ ಬರುತ್ತೆ. ಹೆಚ್ಚಿಗೆ ಊಟ ಮಾಡಿಬಿಟ್ರೆ ನಿದ್ದೆನೂ ಬರೋದಿಲ್ಲ. ನೋಡಿ ಬಿಸಿ ಬಿಸಿ ಹಾಗೇ ಇದೆ, ಇನ್ನೂ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ಮತ್ತು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಟ್ಟು ಮಿಕ್ಕಿ ದಿನ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಓಕೆ, ಈ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.